ಉತ್ತಾರಿ ನೀಡೋದಕ್ಕೆ ಏನ್ ಸಮಸ್ಯೆ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಒಬ್ರು ಕೂಡ ಹೇಳ್ತಾ ಇಲ್ಲ. ಶಾಸಕರು ನಿನ್ನೆ ನಮ್ಮ ಇದಕ್ಕೆ ಇಂದಿರಾನಗರಕ್ಕೆ ತೆರಳಿದ್ರು. ಅಲ್ಲಿ ಬರುವುದ್ಲಿ ಇಲ್ಲಿ ಬಂದು ನಮ್ಮ ಕಷ್ಟಗಳನ್ನು, ಬಡವರ ಕಷ್ಟಗಳನ್ನು ವಿಚಾರಣೆ ಮಾಡ್ಬೇಕಲ್ರಿ. ಕಷ್ಟ ನೋಡಕ್ ಬಂದ್ರೆ ಬರೀ ಓಣಿ ನೋಡಕ್ ಬಂದಿದ್ರು ನಾವು. ಬಡವರ ಕಷ್ಟ ನೋಡ್ಬೇಕಲ್ರಿ. ಶಾಸಕರು CS ನಾಡಗೌಡ ಸಾಹೇಬ್ರು ಇಲ್ಲಿ ಹೋರಾಟದ ಜನತೆಗೆ ಸ್ವಲ್ಪ ಹೇಳಿದ್ರೆ ಸಂತೋಷ ಅನ್ನಿಸ್ತಿತ್ತು. ಇದುವರೆಗೂ ಉತ್ತಾರಿ ಕೊಡುವಂತ ವ್ಯವಸ್ಥೆ ಏನೇನು ಆಗಿರೋದಿಲ್ಲ. ಆಗ್ತಾ ಇದೆ, ನಮ್ಮ ಮನೆ ನಾವು ವಾಸ ಮಾಡೋದು, ನಾವು ನಿಮ್ಗೆ ಸರ್ಕಾರಕ್ಕೆ ಕಟ್ಟುವಂತ ಕರಗಳನ್ನೆಲ್ಲ ಕಟ್ಟೋದು, ನಾವು ನಿಮ್ಗೆ ಓಟ್ ಹಾಕಿ ಗೆಲ್ಸೋದು, ಇಷ್ಟೆಲ್ಲ ಇದ್ರೂ ಕೂಡ ಉತ್ತಾರಿ ಪೂರೈಸೋದಕ್ಕೆ ಬೀದಿಗೆ ಬಂದು ಹೋರಾಟ ಮಾಡುವಂತ ಪರಿಸ್ಥಿತಿ ಬಂದಿದೆ ಅಂದ್ರೆ ನಮ್ಮ ದೇಶ, ನಮ್ಮ ರಾಜ್ಯ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಸಾರ್ವಜನಿಕರು ಮತ್ತೆ ಅಧಿಕಾರಿಗಳು, ಮೇಲಾಧಿಕಾರಿಗಳೆಲ್ಲ ನೋಡ್ಬೇಕು. ಕನಿಷ್ಠ ಒಂದ್ 5 ಜನರಿಗೆ ಕೊಡಬೇಕು. ನಮ್ಮ ಏರಿಯಾದವರಿಗೆ ಆಮರಣ ಉಪವಾಸ ಸತ್ಯಾಗ್ರಹ ಮಾಡೋದು ನಾವು ಬಯಸುತ್ತೇವೆ. ಕೂಡಲೇ ಜಿಲ್ಲಾಧಿಕಾರಿಗಳು ಮೊದಲು ಹೋರಾಟಗಾರರಿಗೆ ಬಂದು ಭೇಟಿಯಾಗುವಂತ ಪ್ರಯತ್ನ ಮಾಡಿ. ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ ವೀಕ್ಷಕ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಲ್. ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ. ಪುರಸಭೆ ಭ್ರಷ್ಟ ಅಧಿಕಾರಿಗಳಿಗೆ, ಬಡವರಿಗೆ ಅನ್ಯಾಯ ಮಾಡಿದ ಅಧಿಕಾರಿಗಳಿಗೆ, ಶ್ರಮ್ ಬೋರ್ಡಿನ ಬಡವರಿಗೆ ಅನ್ಯಾಯ ಮಾಡಿದ ಅಧಿಕಾರಿಗಳಿಗೆ ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿವರೆಗೂ ಹೋರಾಟ. ನಮಸ್ಕಾರ ವೀಕ್ಷಕರೇ, ಪುರಸಭೆಯ ದುರಾಡಳಿತ ಅಂದ್ರೆ ಉತ್ತಾರಿ ನೀಡುತ್ತಿಲ್ಲ ಅಂತ ಹೇಳಿ ಹೋರಾಟಕ್ಕೆ ಕುಂತು ಇವತ್ತು 10ನೇ ದಿನಕ್ಕೆ ಈ ಹೋರಾಟ ಮುಂದುವರೆದಿದೆ. 10ನೇ ದಿನಕ್ಕೆ ಹೋರಾಟ ಮುಂದುವರೆದ್ರು ಕೂಡ ಇಲ್ಲಿ ಯಾವ ಅಧಿಕಾರಿಗಳು ಬಂದು ಅವರಿಗೆ ಭರವಸೆಯನ್ನ ನೀಡುವಂತ ಪ್ರಯತ್ನವಾಗಲಿ ಅಥವಾ ಅವರ ಸಮಸ್ಯೆಯನ್ನ ಕೇಳುವಂತ ಪ್ರಯತ್ನವಾಗಲಿ ಯಾವ ಅಧಿಕಾರಿಗಳು ಮಾಡಿಲ್ಲ ಅಂತ ಹೋರಾಟಗಾರರು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬನ್ನಿ ವೀಕ್ಷಕರೇ, ಹೋರಾಟಗಾರರು ಏನೆಲ್ಲ ಮಾತಾಡ್ತಾರೆ ಕೇಳೋಣ. ಎಲ್ಲರಿಗೆ ನನ್ನ ನಮಸ್ಕಾರಗಳು. ನಾನು ಇಂದಿರಾನಗರದ ನಿವಾಸಿ ಗುಡ್ಡ ನಿಡ್ಗುಂದಿ ಅಂತೇಳಿ 4-5 ವರ್ಷಗಳಿಂದ ನಮ್ಮ ಉತ್ತಾರಿಗಳು ಬಂದಿದ್ದ ಕಾರಣಕ್ಕಾಗಿ ಹಿಂದೆ ಒಮ್ಮೆ 4 ತಿಂಗಳು ಕೂತಿದ್ದೀವಿ. ಅವಾಗ ನಮ್ ಭರವಸೆ ನೀಡಿದ್ರು ತಹಸೀಲ್ದಾರ್ ಮತ್ತು ಚೀಫ್ ಆಫೀಸರ್ ಕೂಡಿ. ಮತ್ತೆ 4 ತಿಂಗಳು ಬಿಟ್ಟು ಹೋಗಿ ಅರ್ಜಿ ಕೊಟ್ಟೇವಿ. ಮತ್ತೆ ನಮ್ಮ ಚೀಫ್ ಆಫೀಸರ್ ಏನ್ ಮಾಡಿದ್ರು, ನಮ್ಮ ಮನೆಗಳಿಗೆ ಒಂದು ಲೆಟರ್ ಕಳ್ಸಿದ್ರು, ನಾನು ಕೊಡಕ್ ಆಗಲ್ಲ ಅಂತೇಳಿ. ಅದಕ್ಕೆ ಮತ್ತೀಗ ಶಾಸಕರು ನಿನ್ನೆ ನಮ್ಮ ಇದಕ್ಕೆ ಇಂದಿರಾನಗರಕ್ಕೆ ತೆರಳಿದ್ರು. ನಮ್ಗ ಹಿಂದಗಡೆ ಗಮನಕ್ಕೆ ಬಂತು. ಅಲ್ಲಿ ಬರುವುದ್ಲಿ ಇಲ್ಲಿ ಬಂದು ನಮ್ಮ ಕಷ್ಟಗಳನ್ನು, ಬಡವರ ಕಷ್ಟಗಳನ್ನು ವಿಚಾರಣೆ ಮಾಡ್ಬೇಕಲ್ರಿ ಶಾಸಕರು. ಅವ್ರಿಗೆ ನಾವು, ನಮಗಾಗಿ ಅವರು, ಅವ್ರಿಗಾಗಿ ನಾವು ಆಗಿದ್ದೀವಿ. ಯಾಕೆ ಅವ್ರು ಬರ್ಲಿಲ್ಲ ಇಲ್ಲಿ? ಬಡವ್ರ ಕಷ್ಟ ನೋಡಕ್ ಬಂದ್ರೆ ಬರೀ ಓಣಿ ನೋಡಕ್ ಬಂದಿದ್ರು ನಾವು. ಬಡವ್ರ ಕಷ್ಟ ನೋಡ್ಬೇಕಲ್ರಿ. ಆ ಕಾರಣಕ್ಕಾಗಿ ಅವ್ರು ಶಾಸಕರಲ್ಲಿ ಹೆಣ್ಮಕ್ಳು ಇದ್ರು, ನಾವ್ ಯಾರು ಇದ್ದಿಲ್ಲ. ಇಲ್ಲಿದ್ದಂತ ಫಲಾನುಭವಿಗಳು ಯಾರು ಅಲ್ಲಿ ಇದ್ದಿದ್ದೇ ಇಲ್ಲ. ಅಲ್ಲಿ ಹೋಗಿ ಕಿಶನ್ ಭೇಟಿ ನೀಡಿ ಹೋಗ್ಯಾರ ಶಾಸಕರು. ಇಲ್ಲಿ ಬಡವರ ಕಷ್ಟ ಏನು ಅರ್ಥ ಮಾಡ್ಕೋಬೇಕು ಅವ್ರು. ಯಾಕ ಅವ್ರಿಗೆ ನಾವು ಯಾಕೆ ಮಾಡಿವಿ ಅಂದ್ರೆ ನಮ್ಮ ಬಡವರ ಕಷ್ಟಗಳನ್ನ ಈಡೇರ್ಸಕ ಅವ್ರಿಗೆ ಶಾಸಕರು ಮಾಡಿದ್ವಿ. ಅವ್ರು ನಮ್ಗೆ ಕಷ್ಟನೇ ಈಡೇರಿಸಿರ್ಕಂದ್ರೆ ಅದ್ ನಾವ್ ಏನ್ ಮಾಡ್ಬೇಕು ಬಡವರು? ಅದು ಸ್ಲಮ್ ಏರಿಯಾಗಳು, ಉತ್ತಾರಿಗಳು ಬಂದು ಇಟ್ಕೊಂಡು ಕೂತ್ ಬಿಟ್ಟಿದ್ದಾರೆ. ಇವಾಗ ಚೀಫ್ ಆಫೀಸರ್ ಕೊಡಂಗಿಲ್ಲ ಅಂತಾನ. ಶಾಸಕರು ಕುಂತು ಕೇಳ್ಬೇಕು, ಯಾಕೆ ಕೊಡಲ್ಲಪ್ಪ, ಅದು ಕೊಡು. ಮೊದಲಿನ ಉತ್ತಾರಿಗಳನ್ನ ಚಾಲು ಮಾಡ್ಬೇಕಲ್ರಿ. ಇದ್ದಂತ ಫಲಾನುಭವಿಗಳಿಗೆ ಪರಿಶೀಲನೆ ಮಾಡಿ ಕೊಡು ಅಂತೇಳಿ ನಾವ್ ಹೇಳಿವಿ. ಆ ಪ್ರಕರಣವಾಗಿ ಕೊಡ್ಬೇಕಾಗಿತ್ತು. ಮತ್ತೆ ಹಿಂದೆ ಎಲ್ಲಾ ಆರ್ಡರ್ನು ಆಗ್ಯದ್ರಿ, ಕೊಡ್ಬೇಕಂತೇಳಿ ಆದೇಶ ಆಗೈತೆ. ಯಾಕೆ ಕೊಡ್ತಾ ಇಲ್ಲ? ಇವ್ನು ಯಾವ್ರ ಆಸ್ತಿಯಾ? ಇದು ಫಲಾನುಭವಿಗಳ ಆಸ್ತಿ, ಸರ್ಕಾರಿ ಕೊಟ್ಟಂತ ಆಸ್ತಿ. ಅದು ಹೇಗ್ ಕೊಡ್ತಾ ಇಲ್ಲ? MLA ಅವರು ಗಮನ ವಹಿಸ್ಬೇಕು, ಮಾನ್ಯ DC ಸಾಹೇಬರು ಗಮನ ವಹಿಸ್ಬೇಕು, ತಹಸೀಲ್ದಾರ್ ಸಾಹೇಬರು ಗಮನ ವಹಿಸ್ಬೇಕು ಇದ್ರ ಬಗ್ಗೆ. ಇದು ಬಡವರ ಹೋರಾಟ.
ಯಾರ್ದು ಇದು ಏನೂ ಇಲ್ಲ, ಎರಡನೇ ಮಾತೇ ಇಲ್ಲ. ಜನಪ್ರಿಯ ಶಾಸಕರು ಮತ್ತು ನಮ್ಮ ಹೆಮ್ಮೆಯ ಶಾಸಕರು CS ನಾಡಗೌಡ ಸಾಹೇಬ್ರು ನಮ್ಮ ಇಂದಿರಾನಗರಕ್ಕೆ ಭೇಟಿ ಕೊಟ್ಟಿರುತ್ತಾರೆ. ಸಂತೋಷದ ವಿಷಯ. ಸಾಹೇಬ್ರು ಭೇಟಿ ಕೊಟ್ಟಿದ್ದಾರೆ, ಉತಾರಿಯ ಬಗ್ಗೆ ಹೇಳಿದ್ದಾರೆ, ಏನ್ ಹೇಳ್ಬೇಕು ಅದನ್ನ ಹೇಳಿದ್ದಾರೆ. ಅದೇ ಮಾತು ಇಲ್ಲಿ ಹೋರಾಟದ ಜನತೆಗೆ ಸ್ವಲ್ಪ ಹೇಳಿದ್ರೆ ಸಂತೋಷ ಅನ್ನಿಸ್ತಿತ್ತು. ಆದ್ರೆ ಏರಿಯಾದಲ್ಲಿ ಬಡ ಜನಗಳ ಮುಂದೆ ಹೇಳಿದ್ದಾರೆ, ಅದನ್ನು ಕೂಡ ಖುಷಿ ತರುವಂತ ವಿಷಯ ಇದೆ. ನಾನೇನ್ ಹೇಳ್ತೀನಂದ್ರೆ 5 ಎಕರೆ ಜಾಗಕ್ಕೆ ಉತಾರಿ ಕೊಡ್ತೀನಂತ ಹೇಳ್ತಾ ಇದ್ದಾರೆ. ಬೇರೆ ಜಾಗದ ಉತಾರಿ ಜಾಗ ತಂದು ಇದ್ರಲ್ಲಿ ಸೇರಿಸಿ ಸುಮ್ನೆ ಎಲ್ರಿಗ್ ತೊಂದರೆ ಕೊಡುವಂತ ಕೆಲಸ ಮಾಡಿದ್ದಾರೆ. ಸಾಹೇಬ್ರು ಈಗಾಗ್ಲೇ ಹೇಳಿದ್ರು, ಅಧಿಕಾರಿಗಳು ಏನ್ ತಪ್ಪು ಮಾಡ್ತಾ ಇದಾರೆ ನನ್ನ ಜನಗಳಿಗೆ ಗೊತ್ತಾಗ್ಲಮ್ಮ ಅಂತ ಹೇಳಿ. ಅದಕ್ಕೆ ಅವರಿಗೂ ಈಗ ಗೊತ್ತಾಗಿದೆ. 4 ದಿನ ಏನೋ ಟೈಮ್ ತಗೊಂಡಿದಾರಂತೆ. ಏನು ಯಾರ್ಯಾರ ತಪ್ಪುಗಳು ಏನೋ ನಾನ್ ನೋಡ್ತೀನಿ, ಮತ್ತೆ ಏರಿಯಾಕ್ ಬರ್ತೀನಿ ಅಂತ ಹೇಳಿದಾರಂತೆ. ಮತ್ತೆ ಇವತ್ತೇನು AC ಸಾಹೇಬ್ರು ಇವತ್ AC ಸಾಹೇಬ್ರು ಕೂಡ ಬರ್ತೀನಿ ಅಂತ ಹೇಳಿದ್ರಂತೆ, ಯಾಕೋ ಬಂದಿಲ್ಲ. ಅವ್ರು ಬಂದ್ಮೇಲೆ ತಿರ್ಗಾ ನಾವು ಈ ಹೋರಾಟದ್ದು ಏನಂಬುದು ಮಾತಾಡ್ತೀವಿ. ಯಾರಾದ್ರೂ ಒಬ್ರು ಇಲ್ಲಿ ಬಂದು ಹೋರಾಟಕ್ಕೆ ಒಂದು ಇದು ಮೆರುಗು ಕೊಡೋವರೆಗೂ ನಮ್ಮ ಹೋರಾಟ ಅಂತೂ ನಿಲ್ಲಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 10ನೇ ದಿನ ರೀ ಕುಂತಿದ್ದು, ಯಾರು ಬಂದ್ ದಿನಕ್ಕೂ ನಮಗ್ ಭೇಟಿ ಆಗಿಲ್ಲ. ಏನು ಇವತ್ತೇನೋ AC ಸಾಹೇಬ್ರು ಬರ್ತಾರಂತಂದ್ರು. AC ಸಾಹೇಬ್ರು ಬಂದು ಬರೀ ಭೇಟಿ ಆಗಿ ನಮಗ್ ಬಾಯಿಲಿ ಹೇಳಿ ಹೋಗ್ತೀನಂದ್ರೆ ನಡೆಯಲ್ಲ. ನಮಗ್ 5 ಉತ್ತಾರಿ ಸ್ಟಾರ್ಟ್ ಆಗ್ಬೇಕು. ಇವಾಗ ಸ್ಟಾರ್ಟ್ ಆದ್ಮ್ಯಾಗ ನಾವು ಎದ್ದೇಳ್ತೀವಿ. ಇಲ್ಲಪ್ಪ ಅಂದ್ರೆ ಮುಂದಿನ ಏನಿನ ಉಪವಾಸ ಸತ್ಯಾಗ್ರಹ ಮಾಡ್ಬೇಕು ಅನ್ನೋದು ಐತಿ ರೀ. ಶುಕ್ರವಾರದಿಂದ ಹಗಲಿ ರಾತ್ರಿ ಕೊಡ್ಬೇಕಂತ ವಿಚಾರ ಐತಿ. ಇಷ್ಟಂತೂ ಐತಿ ಸರ. ಮತ್ತ ನೋಡಮ್ರಿ, ಬರ್ತೀವಿ, ಬಂದ್ ಭೇಟಿ ಆಗ್ತೀವಿ, ನೋಡ್ತೀವಿ ಅಂತಾರ. ನೋಡಮ್ ಸರ್, ಕಾಯ್ಬೇಕು. ಪಟ್ಟಣದ ಪುರಸಭೆ ಹದ್ದಿಯಲ್ಲಿರುವ ಇಂದಿರಾನಗರ್, ಪಿಲಿಕೆಮ್ಮಗರ್, ಅಂಬೇಡ್ಕರ್ ಕಾಲನಿ, ಗೋಲ್ರವೋಣಿ ಇವು 10,000 ಮನೆಗಳ ಇದ್ದು, ಅದರ ಸಲುವಾಗಿ ಇವತ್ತ 10ನೇ ದಿನದಲ್ಲಿ ಧರಣಿ ಸತ್ಯಾಗ್ರಹ ಮುಂದುವರಿಯುತ್ತಾ ಇತ್ತು. ನಿನ್ನೆ ಸಾಯಂಕಾಲ ಅಭಿನಂದನಾ ಕಾರ್ಯಕ್ರಮ ಮಾಜಿ ಸದಸ್ಯರು ಇಂದಿರಾನಗರದಲ್ಲಿ ಇಟ್ಟುಕೊಂಡಾಗ ನಮಗೆ ಏನೂ ತಿಳಿದಿರುವುದಿಲ್ಲ. ಆದ ಕಾರಣ ಅಲ್ಲಿ ಇದ್ದಂತ ಮಾಜಿ ಸದಸ್ಯರು ಅಭಿನಂದನಾ ಕಾರ್ಯಕ್ರಮ ಇಟ್ಟಾಗ ಅಲ್ಲಿ ಸ್ಥಳಕ್ಕೆ ಮಾನ್ಯ ಶಾಸಕರು CS ನಾಡಗೌಡ ಸಾಹೇಬರು, ಅಪ್ಪಾಜಿ ನಾಡಗೌಡ ಅವರು ಸ್ಥಳಕ್ಕೆ ಭೇಟಿ ನೀಡಿದಾಗ ಅಲ್ಲಿದ್ದಂತ ಸ್ಥಳಕ್ಕೆ ಇದ್ದಂತ ಮನೆಗಳು ಹಾಗೂ ಕೊಳಚೆ ಪ್ರದೇಶದ ಹಕ್ಕುಪತ್ರ ಕೊಟ್ಟವರು ಖರೀದಿ ಪತ್ರಗಳನ್ನು ಹಿಡಿದುಕೊಂಡು ಮಾಜಿ ಸದಸ್ಯರು ಅಲ್ಲಿ ಸ್ಥಳಕ್ಕೆ ನಿಂತು ಎಲ್ಲರನ್ನು ಕರೆದುಕೊಂಡು ಬಂತು. ಅವೆಲ್ಲ ದಾಖಲಾತಿಗಳನ್ನು ಮಾನ್ಯ ಶಾಸಕರ ಸಮ್ಮುಖದಲ್ಲಿ ನೀಡಿದರು. ಆ ಹಕ್ಕುಪತ್ರವನ್ನು ತೆಗೆದುಕೊಂಡಾಗ, ಖರೀದಿ ಪತ್ರಗಳನ್ನು ತೆಗೆದುಕೊಂಡಾಗ ನಮ್ಮ ಇದ್ದಂತ ಶಾಸಕರು ಗಂಡಾಘೋಷವಾಗಿ ಈ ಹಿಂದೆ ಇದ್ದಂತ ಪುರಸಭೆಯಲ್ಲಿ ದಾಖಲಾತಿಗಳನ್ನು, ಕೈಬರ ಉತ್ತಾರಗಳನ್ನು ಇದ್ದಂಥವರಿಗೆ ಪುರಸಭೆಯಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿ ಹಾಕಿ ನಿಮಗೆ ಈ ಖಾತಾ ಉತ್ತಾರೆ ಕೊಡ್ತಾರ ಅಂತ ಹೇಳಿದ್ದು ಇರುತ್ತದೆ. ಆದರೆ ಈ ಕೊಳಚೆ ಪ್ರದೇಶದಿಂದ ಇದ್ದಂತ ಹಕ್ಕು ಪತ್ರಗಳನ್ನು ಇವು ಯಾರು ಕೊಟ್ಟಾರ, ಯಾರಿಲ್ಲ, ಇವು ಎಲ್ಲಾರು ಒಂದು ಗಿಮಿಕ್ ಮಾಡಕ ಕೊಟ್ಟು ಹೋಗ್ತಾರ. ಆದ್ದರಿಂದ ಇವಕ್ಕ ನೀವು ಬಲಿ ಆಗ್ಬೇಡ್ರಿ, ಬಡವರು ಹಣ ಕಳ್ಕೊಳ್ಬೇಡ್ರಿ. ನೀವು ಎಲ್ಲಿವರೆಗೆ ಹಣ ಕೊಡ್ತೀರಿ ಅಲ್ಲಿ ಜನ ತಗೊಂಡಿರ್ತಾರ. ಆದ್ರಿಂದ ನೀವು ಹುಷಾರಾಗಬೇಕು. ಎಲ್ಲೆಲ್ಲವರು ಬಂದು ಹಿಂಗಿರ್ತೀರಿ, ಅದಕ್ಕ ನೀವು ದಯವಿಟ್ಟು ಬಹಳ ವಿಚಾರ ಮಾಡ್ಬೇಕು ಅಂತ ಹೇಳಿ ಅವರಿಗೆ 1-2 ಬುದ್ಧಿ ಮಾತು ಹೇಳಿ ಆ ಮಾನ್ಯ ಶಾಸಕರು ಬಹಳ ಯೋಗ್ಯ ದರದಲ್ಲಿ ಅವರು ಒಂದು ಹಿತನುಡಿ ಹೇಳಿದ್ರು. ಆದ್ದರಿಂದ ನಾವು ಸದಸ್ಯರಾದವರು ಒಂದು ಒಳ್ಳೆ ಜನಗಳಿಗೆ ಒಂದು ಮಾರ್ಗದರ್ಶಿ ಆಗ್ಬೇಕು. ಯಾವುದೇ ಒಂದು ಚೀಟ್ ಮಾಡುದು, ಹಣ ಬರ್ತದ ಅಂತ ಹೇಳಿ ಚೀಟ್ ಮಾಡುದು ಕಡೆ ಹೋಗಬಾರ್ದು. ನಮಗ್ ಹಣ ಸಿಕ್ಕಾಗ ಮಜಾ ಮೋಜು ಮಾಡುತ್ತಾ ಹೋಗಬಾರ್ದು. ನಾವು ಒಳ್ಳೆ ರೀತಿಯಲ್ಲಿ ಹೋದ್ರೆ ನಾಳೆ ನಾವು ಮೇಲೆ ಹೋದ್ರು ನಾವು ನಮ್ದು ಹೆಸರು ಉಳಿತದ. ಜನಗಳಿಗೆ ಎಂತವ್ರಿದ್ರಿ, ಇಂಥವ್ರಿದ್ರು ಸದಸ್ಯರು, ಇಂಥವ್ರು ಅಧ್ಯಕ್ಷರಿದ್ರು, ಒಂದು ಒಳ್ಳೆ ನಮಗ ಮನಿ ಕೊಟ್ರು, ಉತ್ತಾರೆ ಕೊಡಿಸಿದ್ರು, ಏನೋ ನಮಗೆ ಪರ್ಮಿಷನ್ ಕೊಡಿಸಿದ್ರು, ಲೈಸೆನ್ಸ್ ಕೊಡಿಸಿದ್ರು, ಏನೋ ನಮ್ಗೆ ಗೊತ್ತಿಲ್ಲ ದುಡ್ಕೊಂಡ್ ತಿನ್ನೋರು ನಮ್ಗೆ ಏನೋ ಜನನ ಸರ್ಟಿಫಿಕೇಟ್ ಹುಡುಗರು ಇವು ಕಾಗದ ಪತ್ರಗಳನ್ನು ಈಗ ಹಿಂಗ್ ಹೋಗ್ರಿ ಮಾರ್ಗದರ್ಶನ ಮಾಡ್ತಿದ್ರು. ಅದ್ರ ಸಲಾಗ ಇಂಥವ್ರು ನಮಗ ಕಾಣೆಗಾರ, ನಾವೆಲ್ಲಿ ಏನ್ ಸುದ್ದಿ ಅನ್ನಂಗ ನಾವು ಇಟ್ಕೋಬೇಕು. ಆದ್ದರಿಂದ
ನಾವೇನೋ ಹಣ ಸಿಗ್ತ ಅಂತ ಏನೋ ಮಾಡಕ್ ಹೋಗಿ ಏನೋ ತಗ್ಗಿನಾಗ ಹೋಗಿ ಬೀಳಬಾರ್ದು. ಅದರ ಮುನ್ನೆಚ್ಚರಿಕೆ ಇದ್ದಂತ ಜನಮಾನದಲ್ಲಿ ನಾವು ಯಾವುದೇ ಜನರ ಪ್ರತಿನಿಧಿಗಳು ಹೇಳಿದ್ರು ಅದನ್ನ ಕುಲಂಕಷವಾಗಿ 4 ಮಂದಿ ವಿಚಾರ ಮಾಡಿ ಮುಂದೆ ಹೆಜ್ಜೆ ಇಡಬೇಕು. ಆದ್ದರಿಂದ ಮಾನ್ಯ ಶಾಸಕರು ಇಂದಿರಾನಗರಕ್ಕೆ ಭೇಟಿ ನೀಡಿ ಇದ್ದಂತ ತಮ್ಮ ಹಿತವಚನಗಳನ್ನು ಹೇಳಿ ಅವರಿಗೆ ಬುದ್ಧಿಮಾತು ಹೇಳಿ ಹೋಗಿದ್ದಕ್ಕೆ ನಮಗೆ ಇಂದಿರಾನಗರ ವತಿಯಿಂದ ಇಂದಿರಾನಗರ ನಿವಾಸಿಯಾಗಿದ್ದು ಈ ಹಿಂದೆ ಪ್ರಥಮ ಬಾರಿಗೆ ಹೋರಾಟದಲ್ಲಿ ಭಾಗವಹಿಸಿದಾಗ ಮಾನ್ಯ ಚೀಫ್ ಆಫೀಸರ್ ಅವರು, ಕೊಳಗೇರಿ ಆಫೀಸರ್ ಅವರು ಬಂದ್ಬಿಟ್ಟು ನಿಮ್ಮ 1 ತಿಂಗಳಲ್ಲಿ ಉತಾರಿ ಕೊಡುವ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಹೋರಾಟವನ್ನು ಎಬ್ಬಿಸಿರ್ತಾರೆ. ಆ ಟೈಮ್ದಾಗ ಸ್ಟೇ ಆಗ್ಯಾವ, ಅದು ಆಗ್ಯಾವ, ಇಲ್ಲದ ಸಲ್ಲದ ಸುಳ್ಳು ಆರೋಪ ಮಾಡಿ ಸಂಬಂಧ ಇಲ್ಲ ಸೂತ್ರ ಇಲ್ಲಾರದು ಏನೋ ಒಂದು ಗೊಂದಲ ಸೃಷ್ಟಿ ಮಾಡಿ ಉತಾರಿ ಕೊಡುವಂತ ವ್ಯವಸ್ಥೆ ಮಾಡದೆ ಬರೀ ಸ್ಟ್ರೈಕಿಗೆ ಕೂತಂತರನ್ನ ಎಬ್ಬಿಸೋ ಕೆಲಸವನ್ನು ಮಾಡಿದ್ರ ಹೊರತು ಉತಾರಿ ಕೊಡಿಸುವಂತ ಕೆಲಸವನ್ನು ಯಾವುದೇ ರೀತಿಯಿಂದ ಆಗಿರೋದಿಲ್ಲ. ಈಗ ಫಸ್ಟ್ನೇ ಸಲ ಕೂತಾಗ 1 ತಿಂಗಳಲ್ಲಿ ಉತಾರಿ ಕೊಡ್ತೀವಿ ಅಂತ ಹೇಳಿದ್ರು. 4 ತಿಂಗಳು ಕಳೆದ್ರು ಅದು ಯಾವುದೇ ರೀತಿಯ ಕೆಲಸವನ್ನು ಏನು ಮಾಡಿರೋದಿಲ್ಲ. ಕೆಲಸ ಮಾಡದೆ ಬರೇ ಸುಳ್ಳು ಹೇಳಿ ತಪ್ಪಿಸ್ಕೊಂಡು ಹೋಗಿರ್ತಾರೆ. ಇದುವರೆಗೂ ಉತಾರಿ ಕೊಡುವಂತ ವ್ಯವಸ್ಥೆ ಏನೇನು ಆಗಿರೋದಿಲ್ಲ. ಆದ ಕಾರಣ ಮತ್ತೆ 2ನೇ ಬಾರಿಗೆ ನಾವು ಸತ್ಯಾಗ್ರಹವನ್ನು ಕೂತಿರ್ತೀವಿ. ಇವಾಗನು ಬಂದು ಸುಳ್ಳು ಹೇಳಿ ಸುಳ್ಳು ಆಶ್ವಾಸನೆ ಕೊಟ್ಟು ಹಂಗೆ ಹೋಗ್ಬೇಡ್ರಿ. ದಯಮಾಡಿ ಕೈ ಮುಗಿದು ಕೇಳ್ಕೊತ ಎಲ್ಲಾ ಬಡ ಮಕ್ಕಳಿದ್ದಾರೆ, ಬಡವರಿದ್ದಾರೆ, ಕೂಲಿ ಕೆಲಸ ಮಾಡೋರಿದ್ದಾರೆ, ಎಲ್ಲರಿಗೂ ಉತಾರಿ ಕೊಡುವಂತ ವ್ಯವಸ್ಥೆಯನ್ನು ಮಾಡ್ಬೇಕಂತ ನಾ ಕೇಳ್ಕೊಳ್ತೀವಿ. ಈ ಬಾರಿ ಹಿಂಗೆ ಮಾಡಿ ಸುಳ್ಳು ಹೇಳಿ ಎಬ್ಸುವಂತ ವ್ಯವಸ್ಥೆ ಆದರೆ ಈ 1 ವಾರದಲ್ಲಿ ನಮಗೆ ಉತಾರಿ ಕೊಡುವಂತ ವ್ಯವಸ್ಥೆ ಆಗ್ಬೇಕು. ಕನಿಷ್ಠ 5 ಜನರಿಗೆ ಕೊಡ್ಬೇಕು. ನಮ್ಮ ಏರಿಯಾದವರಿಗೆ 5 ಜನರಿಗೆ ಉತಾರಿ ಕೊಡುವಂತ ವ್ಯವಸ್ಥೆ ಆಗದೇ ಇದ್ದರೆ ಇನ್ನು ಎಲ್ಲರ ಹತ್ರ ಮಾತಾಡಿಕೊಂಡು ಅಮಾನ ಉಪವಾಸ ಸತ್ಯಾಗ್ರಹ ಮಾಡೋದು ನಾವು ಬಯಸುತ್ತೇವೆ. ನೋಡಿದ್ರಲ್ಲ ವೀಕ್ಷಕರೇ, ಹೋರಾಟಗಾರರು ತಮ್ಮ ಅಳಲನ್ನ ಪ್ರತಿದಿನಕ್ಕೆ ಹೆಚ್ಚಿಸ್ತಾನೆ ಇದ್ದಾರೆ. ಆದ್ರೆ ಅವರ ಅಳಲನ್ನ ಕೇಳೋಕೆ ಇಲ್ಲಿಯ ಯಾರೊಬ್ಬ ಜನಪ್ರತಿನಿಧಿಗಳು ಮತ್ತೆ ಅಧಿಕಾರಿಗಳು ಬರ್ತಾ ಇಲ್ಲ. ಮತ್ತೆ ಉತ್ತಾರ ನೀಡೋದಕ್ಕೆ ಏನ್ ಸಮಸ್ಯೆ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಒಬ್ರು ಕೂಡ ಹೇಳ್ತಾ ಇಲ್ಲ. ಇಲ್ಲಿ ಏನ್ ಆಗ್ತಾ ಇದೆ? ನಮ್ಮ ಮನೆ ನಾವು ವಾಸ ಮಾಡೋದು, ನಾವು ನಿಮ್ಗೆ ಸರ್ಕಾರ ಕಟ್ಟುವಂತ ಕರಗಳನ್ನೆಲ್ಲ ಕಟ್ಟೋದು, ನಾವು ನಿಮ್ಗೆ ಓಟ್ ಹಾಕಿ ಗೆಲ್ಸೋದು, ಇಷ್ಟೆಲ್ಲ ಇದ್ರೂ ಕೂಡ ಉತ್ತಾರೆ ಪೂರೈಸೋದಕ್ಕೆ ಬೀದಿಗೆ ಬಂದು ಹೋರಾಟ ಮಾಡುವಂತ ಪರಿಸ್ಥಿತಿ ಬಂದಿದೆ ಅಂದ್ರೆ ನಮ್ಮ ದೇಶ, ನಮ್ಮ ರಾಜ್ಯ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಸಾರ್ವಜನಿಕರು ಮತ್ತೆ ಅಧಿಕಾರಿಗಳು, ಮೇಲಾಧಿಕಾರಿಗಳೆಲ್ಲ ನೋಡ್ಬೇಕು. ಉತ್ತಾರೆ ತಗೋಬೇಕು ಅಂದ್ರೆ ಇಷ್ಟೊಂದು ಹೋರಾಟ ಮಾಡ್ಬೇಕಾ? ಯಾಕೆ ಉತ್ತಾರಗಳನ್ನ ಕೊಡ್ತಾ ಇಲ್ಲ? ನಿನ್ನೆ ಹೋರಾಟಗಾರರೊಬ್ರು ಆರೋಪ ಮಾಡಿದ್ರು, ಕೆಲವಷ್ಟು ವಾರ್ಡ್ಗಳಲ್ಲಿ ಉತ್ತಾರೆಗಳು ಏನೋ ಅಂದ್ರೆ ಲೇಔಟ್ ಮತ್ತೆ ಸಂಬಂಧಪಟ್ಟಂತ ಕೆಲಸಗಳನ್ನ ಮಾಡದೇ ಇದ್ರು ಕೂಡ ಉತ್ತಾರೆ ಕೊಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ರು. ಆದ್ರೆ ಈ ಬಡವರಿಗೆ ಉತ್ತಾರಗಳನ್ನ ಕೊಡ್ಬೇಕಂದ್ರೆ ಇಷ್ಟೊಂದು ಡಿಲೇ ಯಾಕೆ ಮಾಡ್ತಾ ಇದ್ದಾರೆ? ಏನಿದೆ ಇದ್ರ ಹಿಂದ್ಗಡೆ? ದಯವಿಟ್ಟು ಮೇಲಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಈ ಬಗ್ಗೆ ತನಿಖೆ ನಡೆಸಬೇಕು. ಕೂಡಲೇ ಜಿಲ್ಲಾಧಿಕಾರಿಗಳು ಮೊದಲು ಹೋರಾಟಗಾರರಿಗೆ ಬಂದು ಭೇಟಿಯಾಗುವಂತ ಪ್ರಯತ್ನ ಮಾಡಿ ಏನಾಗಿದೆ ಅಂತ ತಿಳ್ಕೊಳ್ಳಿ. ಯಾಕಂದ್ರೆ ಈ ಹಿಂದೆ ಆಲ್ರೆಡಿ ಹೋರಾಟ ಆಗಿತ್ತು. ಹೋರಾಟ ಆದ್ರೂ ಕೂಡ ಹೋರಾಟದಲ್ಲಿ ಬಂದು ಭಾಗಿಯಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳು ನಮ್ಗೆ ಕೆಲವೊಂದಿಷ್ಟು ದಿನಗಳ ಕಾಲಾವಕಾಶ ಬೇಕು ಅಂತ ಕೇಳ್ಕೊಂಡಿದ್ರು. ಕಾಲಾವಕಾಶ ಕೊಟ್ಟರು ಕೂಡ ಇನ್ನೂವರೆಗೂ ಅವರಿಗೆ ಉತ್ತಾರಗಳನ್ನ ಪೂರೈಸಿಲ್ಲ. ಇದು 2ನೇ ಹಂತದ ಹೋರಾಟ. ಇವತ್ತಿಗೆ 10ನೇ ದಿನ ಆಯ್ತು. ಇಲ್ಲಿವರೆಗೂ ಕೂಡ ಪುರಸಭೆ ಮುಖ್ಯಾಧಿಕಾರಿಗಳು ಕೂಡ ಇಲ್ಲಿಗೆ ಬಂದಿಲ್ಲ. ಏನು ಸಮಸ್ಯೆ ಅನ್ನೋದನ್ನ ಕೇಳಿಲ್ಲ. ಹೀಗಾದ್ರೆ ಹೋರಾಟಗಾರರ ಗತಿ ಏನು? ಜನಸಾಮಾನ್ಯರು ಬದುಕೋದಾದ್ರೂ ಹೇಗೆ ಅನ್ನುವಂತ ಪ್ರಶ್ನೆ ಇಲ್ಲಿ ಕೇಳಿ ಬರ್ತಾ ಇದೆ. ಇಂತಹ ದುಸ್ಥಿತಿಯಲ್ಲಿ ನಾವು ಇದ್ದೀವಿ. ಜನಪ್ರತಿನಿಧಿಗಳು ದಯವಿಟ್ಟು ಈ ಬಗ್ಗೆ ಎಚ್ಚೆತ್ಕೊಂಡು ಸ್ಲಂ ಬೋರ್ಡ್ ನಿವಾಸಿಗಳಿಗೆ ಏನು ಉತ್ತಾರಿಗಳು ಬರಬೇಕು, ಆ ಉತ್ತಾರಗಳನ್ನ ಕೊಡಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಂಡು ಈ ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದೀನಿ. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.